ದೇವೇಗೌಡ ಆಲೂರು ಟೌನಲ್ಲಿರೋ ವಾಸಿಗಳು ಈ ಸರ್ಕಾರ ಮಾಡಿರೋದು ಪ್ರತಿಯೊಂದು ರೇಟ್ ಜಾಸ್ತಿ ಮಾಡಿ ಬಸ್ ಚಾರ್ಜ್ ಫ್ರೀ, ಕರೆಂಟ್ ಫ್ರೀ, 2000 ಗೃಹಲಕ್ಷ್ಮಿ ಅಂತ ಕೊಟ್ಟು ರಾಜ್ಯನೇ ದಿವಾಳಿ ಆಗ್ತಾಯಿದೆ. ಇದರಿಂದ ಭಾಳ ತೊಂದರೆ ಆಗ್ತಾಯಿದೆ ಜನಗಳಿಗೆ. ಪ್ರತಿಯೊಂದಕ್ಕೂ ತೊಂದರೆನೇ ಇದು. ರಾಜ್ಯ ದಿವಾಳಿ ಆಗುತ್ತೆ. ಎಲ್ಲಿಂದ ಒದಗಿಸ್ತಾರೆ? ನಮ್ಮ ತಲೆ ಮೇಲೆ ಎಲ್ಲ ರೇಟ್ ಜಾಸ್ತಿ ಮಾಡಿ, ಎಲ್ಲ ಬೆಲೆ ಜಾಸ್ತಿ, ಬಸ್ ಚಾರ್ಜ್ ಜಾಸ್ತಿ, ಎಲ್ಲಿಂದ ಕೊಡೋದು? ಈಗ ಸಾರಿಗೆ ಸಚಿವರು ಹೇಳ್ತಾ ಇದ್ದಾರೆ, ಕಳೆದ 4-5 ವರ್ಷಗಳಿಂದ ಅವ್ರು ಬೇಡಿಕೆ ಇಟ್ಟಿದ್ರು. ಏನು ಸಿಬ್ಬಂದಿಯವರ ಸಂಬಳ ಜಾಸ್ತಿ ಆಗಿದೆ, ಜೊತೆಗೆ ಪರಿಷ್ಕೃತ ಕೆಲವೊಂದು ಐಟಮ್ಗಳ ರೇಟ್ ಜಾಸ್ತಿ ಆಗಿದೆ, ಹಾಗಾಗಿ ನಾವು ಬಸ್ ಚಾರ್ಜ್ ಜಾಸ್ತಿ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇದರಿಂದ ಆರ್ಥಿಕವಾಗಿ ರಾಜ್ಯ ದಿವಾಳಿ ಆಗುತ್ತೆ. ಇನ್ನು ಸರ್ಕಾರನ 2 ವರ್ಷ ನಡೆದ್ರು ದಿವಾಳಿನೇ. ಎಲ್ಲ ಜನಗಳು ಬಡವರು ಬಗ್ಗೆ ಎಲ್ಲಿ ಬದುಕೋಕ್ಕಾಗುತ್ತೆ? ಸಾರಿಗೆ ಸಚಿವರಿಗೆ ಯಾರು ಹೇಳೂ ಇಲ್ಲ, ಬಸ್ ಚಾರ್ಜ್ ಫ್ರೀ ಮಾಡಿ, ಜಾಸ್ತಿ ಮಾಡಿ ಅಂತ ಯಾರು ಹೇಳೋರ? ಸಾರಿಗೆ ಸಚಿವರೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿದ್ದಾರಲ್ಲ ಸರ್, ನಾವು ಹೆಚ್ಚುವರಿಯಾಗಿ ಸಿಬ್ಬಂದಿಯವ್ರನ್ನ ನೇಮಕ ಮಾಡ್ಕೊಂಡಿದ್ದೀವಿ, ಅವರಿಗೆ ಸಂಬಳ ಕೊಡಬೇಕು. ಹಿಂದಿನ ಸರ್ಕಾರ ಎಲ್ಲ ಕೊಡ್ತಾ ಇದ್ರಲ್ಲ, ಹೆಚ್ಚುವರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರಲ್ಲ. ಇವೆಲ್ಲ ಫ್ರೀ ಮಾಡಿ ಸರ್ಕಾರ ಜನಗಳ ಥರ ಮೇಲೆ ಹೊರೆ. ಅವರು 2 ರೂಪಾಯಿ ಕೊಟ್ಟು ಇಲ್ಲ 2 ರೂಪಾಯಿ ಕೊಟ್ಟು ಅವರು 20 ರೂಪಾಯಿ ಕಿತ್ಕೊಳ್ತಾವ್ರು ಜನಗಳ ಹತ್ರ. 2 ರೂಪಾಯಿ ಕೊಟ್ಟು 20 ರೂಪಾಯಿ ಕಿತ್ಕೊಳ್ತಾರೆ. ಜನಗಳು ಬಡವರು ಬಗ್ಗರು ಬದುಕೋದು ಹೆಂಗೆ? ಆ ಲೆಕ್ಕ ಸರ್ಕಾರ ಮಾಡೋದು ಭಾಳ ತಪ್ಪು. ಇದು ಭಾಳ ತಪ್ಪ ಅಂತ ಆಲೂರಿಂದ ಈಗ ಬಸ್ ಚಾರ್ಜ್ ಜಾಸ್ತಿ ಆಗಿದೆ 15% ಅಂತೇಳಿ ಸರ್ಕಾರ ಆಗಲೇ ಘೋಷಣೆ ಮಾಡಿದೆ. ನಿನ್ನೆ ರಾತ್ರಿಯಿಂದ 15% ಬಸ್ ಚಾರ್ಜ್ ಜಾಸ್ತಿ ಆಗಿದೆ. ಏನು ಹೇಳ್ತೀರಾ? ಇದು ಬಡವರಿಗೆ ಬಗ್ರಿಗೆ ಕೂಲಿ ಮಾಡೋರಿಗೆಲ್ಲ ತುಂಬ ಕಷ್ಟ. ಆದರೆ ಈಗ ಹೆಂಗಸರಿಗೆ ಸರ್ಕಾರ ಫ್ರೀ ಮಾಡಿದೆ, ಗಂಡಸರ ತಲೆ ಮೇಲೆ ಕೂರಿಸ್ತಾ ಇದ್ದಾರೆ. ಇದನ್ನು ಹೆಂಗೆ ನಿಭಾಯಿಸ್ತಾರೆ ಅನ್ನೋದು ತುಂಬ ಕಷ್ಟ ಇದೆ. ಈಗ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ, ನಾವು ಯಾವುದೇ ರೀತಿಯಂಥ ಭಾರವನ್ನು ಹಾಕಿಲ್ಲ ಸರ್ಕಾರದ ಮೇಲೆ, ಸರ್ಕಾರನೇ ಅದನ್ನು ಹೊರಿಸ್ತಾ ಇದೆ. ಏನು ಕಳೆದ 4-5 ವರ್ಷಗಳಿಂದ ಬೇಡಿಕೆ ಇತ್ತು KSRTC ಯಾವುದು, ಅದ್ರ ಪ್ರಕಾರವಾಗಿ ನಾವು ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಯಿತು, ಜಾಸ್ತಿ ಮಾಡಿದರೂ ಸಹ ಅದು ಬರ್ಸೋದು ಎಲ್ಲಿಂದ? ಸರ್ಕಾರ ಸರಿ ಬಡ ರೈತರ ತಲೆ ಮೇಲೆ ತಾನೇ ಬರೋದು. ಅದು ಈಗ ತೆರಿಗೆ ಹಣ ನಾವು ಕಟ್ಟಿದ್ದು ಅವ್ರು ಕೊಡೋದು. ಯಾರು ಸರ್ಕಾರ ನಡೆಸೋರು, ಸರ್ಕಾರದ ಮನೆ ನಡೆಸೋ ಅಂಥ ಅಧಿಕಾರಿಗಳೇ ಆಗಲಿ, ಆಡಳಿತಗಾರರು ಕೊಡ್ತಾರ? ಕೊಡಲ್ಲ. ಸೊ ಹಂಗಾಗಿ ರೈತರ ತಲೆ ಮೇಲೆ ಹೊರೆ ಬೀಳ್ತಾಯಿದೆ. ಇದು ತುಂಬ ಅನ್ಯಾಯ, ರೈತರಿಗೆ ಮಾಡೋ ಅಂಥ ಮೋಸ.